ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗಿಲ್ ಬ್ಯಾಟಿಂಗ್ ಅಬ್ಬರಕ್ಕೆ ನಡುಗಿದ ಕೆಕೆಆರ್, ಮುಂದುವರೆದ ರಹಾನೆ ಪಡೆ ಗೆಲುವಿನ ಹುಡುಕಾಟ. ಇನ್ನು ಗುಜರಾತ್ ಟೈಟನ್ಸ್ ವಿರುದ್ಧ ಕೋಲ್ಕತಾ ನೈಟ್ ರೈಡರ್ಸ್ ತಂಡ ಸೋತ ತಕ್ಷಣವೇ ಮಾತನಾಡಿದಂತ ಕೋಲ್ಕತಾದ ನಾಯಕ ರಹಾನೆ ಅವರು ಯಾರು ಊಹಿಸದ ಅಚ್ಚರಿಯ ಹೇಳಿಕೆ ಆದ್ರೆ ನೀಡಿದ್ದಾರೆ. ಅಷ್ಟಕ್ಕೂ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ರಹಾನೆ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಮತ್ತು ಸೋಲಿನ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. IPL 2026ರ 25ನೇ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡವನ್ನು ಗುಜರಾತ್ ಟೈಟನ್ಸ್ ತಂಡ 5 ವಿಕೆಟ್ಗಳಿಂದ ಆದ್ರೆ ಸೋಲಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಆದ್ರೆ ನಡೆಯಿತು. ಇನ್ನು ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತಾ ತಂಡ 180 ರನ್ಗಳಿಗೆ ಆಲ್ಔಟ್ ಆಯಿತು. ನಾಯಕ ಶುಭ್ಮನ್ ಗಿಲ್ ಅವರ ಸ್ಫೋಟಕ ಬ್ಯಾಟಿಂಗ್ ಗೆ ಗುಜರಾತ್ ತಂಡ ಸುಲಭ ಗೆಲುವು ಕೂಡ ಸಿಕ್ಕಿತಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅದಾಗಿಯೂ ಅಂತಿಮ ಓವರ್ಗಳಲ್ಲಿ ಗುಜರಾತ್ ತಂಡದ ಬ್ಯಾಟರ್ಗಳು ರನ್ ಗಳಿಸಲು ಕಷ್ಟಪಟ್ಟರು. ಕೊನೆಯ ಓವರ್ನ 5ನೇ ಬಾಲ್ ನಲ್ಲಿ ಗುಜರಾತ್ ತಂಡಕ್ಕೆ ಗೆಲುವಾದ್ರೆ ಸಿಕ್ಕಿತು. ಇನ್ನು IPL 2026ರಲ್ಲಿ ಕೋಲ್ಕತಾ ತಂಡಕ್ಕೆ ಇದು 6ನೇ ಪಂದ್ಯವಾಗಿತ್ತು. KKR ತಂಡ ಇನ್ನೂ ಗೆಲುವು ಕೂಡ ಸಾಧಿಸಿಲ್ಲ ಮತ್ತು KKR ಸತತ 5ನೇ ಸೋಲವನ್ನಾದರೆ ಅನುಭವಿಸಿದೆ. ಕೋಲ್ಕತಾ ತಂಡ ಆಡಿದ 6 ಪಂದ್ಯದಲ್ಲಿ 1 ಮಳೆಯಿಂದಾಗಿ ರದ್ದಾದರೆ ಉಳಿದ 5 ಪಂದ್ಯಗಳಲ್ಲಿ ಸೋಲನ್ನಾದರೆ ಕಂಡಿದೆ. ಹೀಗಾಗಿ KKR 1 ಅಂಕದೊಂದಿಗೆ ಪಾಯಿಂಟ್ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿ ಆದ್ರೆ ಇದೆ. ಇನ್ನು ಗುಜರಾತ್ ಟೈಟನ್ಸ್ ತಂಡ ಈ ಸೀಸನ್ ನಲ್ಲಿ 5 ಪಂದ್ಯಗಳನ್ನಾದ್ರೆ ಆಡಿದೆ. 5 ಪಂದ್ಯದಲ್ಲಿ 2 ಪಂದ್ಯ ಸೋತು 3 ಪಂದ್ಯ ಗೆದ್ದು 6 ಅಂಕಗಳೊಂದಿಗೆ 4ನೇ ಸ್ಥಾನಕ್ಕೆ ಆದ್ರೆ ಏರಿದೆ ಗುಜರಾತ್ ತಂಡ. ಇದು GT ತಂಡದ ಸತತ 3ನೇ ಗೆಲುವು ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪವರ್ ಪ್ಲೇ ನಲ್ಲೇ ಎಡವಿದ KKR. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ KKR ತಂಡಕ್ಕೆ ಉತ್ತಮ ಆರಂಭ ಏನೋ ಸಿಗಲಿಲ್ಲ. ಹೌದು ಸ್ನೇಹಿತರೆ, ವೇಗಿ ಮೊಹಮ್ಮದ್ ಸಿರಾಜ್ ಬೌಲಿಂಗ್ ನಲ್ಲಿ ಅಜಿಂಕ್ಯ ರಹಾನೆ ಖಾತೆ ತೆರೆದಿಯೇ ಪೆವಿಲಿಯನ್ ಗೆ ಮರಳಿದರು. ಇನ್ನು ಆನಂತರ ಬಂದಂತ ರಘುವಂಶಿ ಕೂಡ 4 ಬಾಲ್ಗಳಲ್ಲಿ ಕೇವಲ 8 ರನ್ ಗಳಿಸಿ ಔಟ್ ಆದರು. ಇನ್ನು ಟೀಮ್ ಶೇಪಾಟ್ 14 ಬಾಲ್ಗಳಲ್ಲಿ 19 ರನ್ ಗಳಿಸಿ ಔಟ್ ಆದರು. ಇಂತಹ ಸಂದರ್ಭದಲ್ಲಿ KKR 32 ರನ್ ಗಳಿಗೆ 3 ವಿಕೆಟ್ ಆದ್ರೆ ಕಳೆದುಕೊಂಡು ಸಂಕಷ್ಟದಲ್ಲಿ ಆದ್ರೆ ಇತ್ತು. ಇಲ್ಲಿಂದ KKR ತಂಡವನ್ನು ರೋಮನ್ ಪೋವಲ್ ಮತ್ತು ಕೆಮರನ್ ಗ್ರೀನ್ ಸ್ಥಿರಗೊಳಿಸಿದರಂತಾನೆ ಹೇಳ್ಬಹುದು. ಇನ್ನು ಈ ಜೋಡಿ 4ನೇ ವಿಕೆಟ್ ಗೆ 55 ರನ್ಗಳ ಜೊತೆ ಆಟ ನೀಡಿತು. ಇನ್ನು ಪೋವೆಲ್ 20 ಬಾಲ್ಗಳಲ್ಲಿ 27 ರನ್ ಗಳಿಸಿ ಔಟ್ ಆದರು. ಹೌದು ಸ್ನೇಹಿತರೆ, KKR ತಂಡಕ್ಕೆ ಗ್ರೀನ್ ಬ್ಯಾಟಿಂಗ್ ಆಸರೆ. ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ಅಂಕುಲ್ ರಾಯಿ 7 ಎಸೆತಗಳಲ್ಲಿ 9 ರನ್ ಗಳಿಸಿ ಔಟ್ ಆದರು. ಇನ್ನು ರಿಂಕು ಸಿಂಗ್ ಕೂಡ ಉತ್ತಮ ಪ್ರದರ್ಶನ ನೀಡುವಲ್ಲಿ ವಿಫಲರಾದ್ರೆ ಆಗ್ತಾ ಇದ್ದಾರೆ ಈ ಸೀಸನ್ ಅಲ್ಲಿ. ಇನ್ನು ರಿಂಕು ಸಿಂಗ್ ಅವರು 1 ರನ್ ಗಳಿಸಿ ಔಟ್ ಆದರು. ಆದರೆ ಕೆಮರನ್ ಗ್ರೀನ್ ಒಂದು ತುದಿಯನ್ನು ಹಿಡಿದು 55 ಬಾಲ್ಗಳಲ್ಲಿ 79 ರನ್ ಗಳಿಸಿ ಬಲಿಷ್ಠ ಇನ್ನಿಂಗ್ಸ್ ಆದ್ರೆ ಆಡಿದ್ದರು. ಇನ್ನು ಈ ಇನ್ನಿಂಗ್ಸ್ ನಲ್ಲಿ ಗ್ರೀನ್ ಅವರು 7 4 ಮತ್ತು 4 6 ಗಳನ್ನಾದ್ರೆ ಹೊಡೆದಿದ್ದಾರೆ. ಕಗಿಸೋ ರಬಾಡ ತಮ್ಮ 4 ಓವರ್ಗಳಲ್ಲಿ ಕೇವಲ 29 ರನ್ ಕೊಟ್ಟು 3 ವಿಕೆಟ್ ಪಡೆದು ಮಿಂಚಿದ್ದರು. ಇನ್ನು ಇವರಿಗೆ ಸಾಥ್ ನೀಡಿದಂತ ಸಿರಾಜ್ ಮತ್ತು ಅಶೋಕ್ ಶರ್ಮಾ ತಲಾ 2 ವಿಕೆಟ್ ಆದ್ರೆ ಪಡೆದಿದ್ದಾರೆ. ಇನ್ನು ಗುಜರಾತ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಗುಜರಾತ್ ತಂಡಕ್ಕೆ ಭದ್ರ ಬುನಾದಿ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಗುಜರಾತ್ ಟೈಟನ್ಸ್ ತಂಡವು ಗಿಲ್ ಮತ್ತು ಸಾಯಿ ಸುದರ್ಶನ್ ಜೋಡಿಯೊಂದಿಗೆ ಸ್ಫೋಟಕ ಆರಂಭವನ್ನಾದ್ರೆ ಪಡೆಯಿತು. ಇನ್ನು ಈ ಕಿಲಾಡಿ ಜೋಡಿ 5.1 ಓವರ್ಗಳಲ್ಲಿ ಮೊದಲನೇ ವಿಕೆಟ್ ಗೆ 57 ರನ್ ಗಳನ್ನಾದ್ರೆ ಸೇರಿಸಿದರು. 16 ಬಾಲ್ಗಳಲ್ಲಿ 22 ರನ್ ಗಳಿಸಿದಂತಹ ಸಾಯಿ ಸುದರ್ಶನ್ ಅವರು ಸುನಿಲ್ ನರೇನ್ ಬೌಲಿಂಗ್ ನಲ್ಲಿ ಔಟ್ ಆದರು. ಆನಂತರ ಬಂದಂತ ಬಟ್ಲರ್ ಅವರು 5 ಬಾಲ್ಗಳಲ್ಲಿ 2 4 ಮತ್ತು 1 ಸಿಕ್ಸರ್ ನೊಂದಿಗೆ ಇನ್ನಿಂಗ್ಸ್ ಪ್ರಾರಂಭಿಸಿದರು. ಇದು ಪವರ್ ಪ್ಲೇ ನಲ್ಲಿ ಗುಜರಾತ್ ತಂಡಕ್ಕೆ 71 ರನ್ ಗಳಿಸಲು ಸಹಾಯ ಕೂಡ ಮಾಡಿತು. ಇನ್ನು ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ಜಾಸ್ ಬಟ್ಲರ್ ಅವರು ಔಟ್ ಆದ್ರ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಇದು IPL 2026ರಲ್ಲಿ ವರುಣ್ ಚಕ್ರವರ್ತಿ ಅವರ ವಿಕೆಟ್ ಕೂಡ ಆಗಿತ್ತು ಮತ್ತು ಬಟ್ಲರ್ ಅವರು ವರುಣ್ ಚಕ್ರವರ್ತಿ ಬೌಲಿಂಗ್ ನಲ್ಲಿ ವಿಕೆಟ್ ಆದ್ರೆ ಒಪ್ಪಿಸಿದರು. ಇನ್ನೊಂದೇನಂತಂದ್ರೆ ಶುಭ್ಮನ್ ಗಿಲ್ ಅವರು ಶತಕ ಕೂಡ ಮಿಸ್ ಮಾಡಿಕೊಳ್ತಾರೆ ಇವತ್ತಿನ ಪಂದ್ಯದಲ್ಲಿ. ಇನ್ನು ಈ ಮಧ್ಯೆ ಗಿಲ್ ಅವರು ತಮ್ಮ ಅರ್ಧ ಶತಕ ಪೂರೈಸಿದರು. ಒಂದು ತುದಿಯಿಂದ ಗಿಲ್ ರನ್ ಗಳಿಸ್ತಾ ಇದ್ದರು ಮತ್ತು ಇನ್ನು ಈ ಸಮಯದಲ್ಲಿ ಅವರು ವಿರಾಟ್ ಕೊಹ್ಲಿಯನ್ನು ಹಿಂದಿಕ್ಕಿ ಆರೆಂಜ್ ಕ್ಯಾಪ್ ಕೂಡ ಪಡೆದರು. ವಾಷಿಂಗ್ಟನ್ ಸುಂದರ್ ಅವರು 13 ಬಾಲ್ಗಳಲ್ಲಿ 13 ರನ್ ಗಳಿಸಿ ಪೆವಿಲಿಯನ್ ಮರಳಿದರು ಮತ್ತು ಗಿಲ್ ಅವರು ಶತಕದತ್ತ ಸಾಗುತ್ತಿದ್ದರು. ಆದರೆ ವೈಭವ್ ಅರೋರಾ ಅವರನ್ನು ಔಟ್ ಮಾಡಿದರು ಮತ್ತು ಗಿಲ್ ಅವರು 50 ಬಾಲ್ಗಳಲ್ಲಿ 8 4 ಮತ್ತು 4 ಸಿಕ್ಸರ್ ಗಳ ಸಹಾಯದಿಂದ 86 ರನ್ ಗಳಿಸಿದರು. ಇನ್ನು ಗಿಲ್ ಔಟ್ ಆದ ನಂತರ ಗುಜರಾತ್ ನ ಬ್ಯಾಟರ್ ಗಳು ರನ್ ಗಳಿಸಲು ಸ್ವಲ್ಪ ಕಷ್ಟಪಟ್ಟರು. ಅದಾಗಿಯೂ ಕೊನೆ 20ನೇ ಓವರ್ ನಲ್ಲಿ 5ನೇ ಬಾಲ್ ನಲ್ಲಿ ತಂಡವು ಗೆಲುವಾದರೆ ಪಡೆದುಕೊಂಡಿತ್ತು ಗುಜರಾತ್ ತಂಡ. ಇನ್ನು ಈ ಪಂದ್ಯ ಸೋತ ತಕ್ಷಣ ಮಾತನಾಡಿದಂತ ಕೋಲ್ಕತಾದ ನಾಯಕ ರಹಾನೆ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ.
ಹೌದು, ನಾವು ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ ಮತ್ತು ತುಂಬಾನೇ ಬೇಜಾರಾದ್ರೆ ಆಗ್ತಾ ಇದೆ. ಯಾಕೆಂದ್ರೆ ನಾವು ಈ ಸೀಸನ್ ಅಲ್ಲಿ 6 ಪಂದ್ಯಗಳನ್ನಾದ್ರೆ ಆಡಿದ್ದೇವೆ. 6 ಪಂದ್ಯದಲ್ಲಿ ಒಂದು ಮಳೆಯಿಂದ ರದ್ದಾದ್ರೆ ಇನ್ನು 5 ಪಂದ್ಯಗಳಲ್ಲಿ ಆದ್ರೆ ನಾವು ಸೋತಿದ್ದೇವೆ. ಕೆಲವೊಂದು ಪಂದ್ಯ ನಾವು ಬಿಟ್ಟು ಕೊಟ್ಟಿದ್ದೇವೆ ಅಂತ ಅನಿಸುತ್ತಾ ಇದೆ ಮತ್ತು ಒಂದೊಂದು ಪಂದ್ಯ ನಮ್ಮಿಂದ ಕಸಿದುಕೊಂಡಿದ್ದಾರೆ ಬೇರೆ ತಂಡದವರು. ಆದರೆ ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಸ್ ಗಳು ತುಂಬಾನೇ ಎಡವಿದರು. ಇನ್ನೊಂದು 30 ಅಥವಾ 40 ರನ್ ನಾವು ಹೊಡಿಬಹುದಾಗಿತ್ತು ಮತ್ತು ಆದ್ರೂ ಕೂಡ ನಮ್ಮ ಬ್ಯಾಟರ್ ಗಳಿಂದ ರನ್ ಆದ್ರೆ ಬರ್ಲಿಲ್ಲ. ಗ್ರೀನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಆದ್ರೆ ಮಾಡಿದರು ಅಂತಂದು ರಹಾನೆ ಅವರು ಆದ್ರೆ ಹೇಳ್ತಾರೆ. ಇನ್ನು ಗುಜರಾತ್ ನ ಬಗ್ಗೆ ಮಾತಾಡ್ತಾರೆ ಅಂತಾನೆ ಹೇಳ್ಬಹುದು. ಗುಜರಾತ್ ನಲ್ಲಿ ಬಲಿಷ್ಠ ಬೌಲಿಂಗ್ ಆದ್ರೆ ಇದೆ. ಆ ಕಾರಣದಿಂದಾಗಿ ನಮ್ಮ ಬ್ಯಾಟರ್ಸ್ ಗಳು ಸ್ವಲ್ಪ ಸ್ಟ್ರಗಲ್ ಆದ್ರೆ ಪಟ್ಟರು. ಆದ್ರೂ ಕೂಡ ಗುಜರಾತ್ ತಂಡಕ್ಕೆ ಹೋಲಿಸಿಕೊಂಡರೆ ನಮ್ಮ ತಂಡ ವೀಕ್ ಆದ್ರೆ ಇದೆ. ಇನ್ನು ಮುಂದಿನ ಪಂದ್ಯಗಳಲ್ಲಿ ಗೆಲ್ಲುತ್ತೇವೆ ಮತ್ತು ಗೆದ್ದು ಪ್ಲೇ ಆಫ್ ಗೆ ಹೋಗಲು ನಾವು ಎದುರು ನೋಡುತ್ತೇವೆ ಎಂದು ರಹಾನೆ ಅವರು ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರದೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.